ಮಿಕ್ಕಿದ 6 307 ಅಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆ್ಯಕ್ಟ್. ಈ ಆರೋಪಿಯನ್ನು ಒಂದೇ ಒಂದು ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47. ಸೊ ಹಿ ಈಸ್ ಟ್ರೈನ್ಡ್ ಟು ಯೂಸ್ AK-47 ಆಲ್ಸೋ. ಅದೇ ರೀತಿ UP ಮೀರ್ಜಾಪುರ್ 2023 UPದಲ್ಲಿ ಮೀರ್ಜಾಪುರ್ ಒಂದು ಬ್ಯಾಂಕ್ ಎದುರು ಸೇಮ್ ಇದೇ ಟೈಪ್ ಆಫ್ ಅಫೆನ್ಸ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ಅಲ್ಲೇ ಕೊಲೆ ಮಾಡಿ ಸೇಮ್ ವ್ಯಾನನ್ನು ದೋಚಿಕೊಂಡು ದುಡ್ಡು ತಗೊಂಡು ಪರಾರಿಯಾಗಿದ್ದಾರೆ. UP ಪೊಲೀಸರು ಕೂಡ ಆವಾಗ ಈ ಕೃತ್ಯದಲ್ಲಿ ಈ ಅಪರಾಧದಲ್ಲಿ ಅವರು ಎಬ್ಸ್ಕಾಂಡಿಂಗ್ ಆಗಿದ್ದಾರೆ. ಅದೇ ರೀತಿ ನೆಕ್ಸ್ಟ್ 2023ರಲ್ಲಿ ಅಲ್ಲಿ ಮಾಡಿ 2025ದಲ್ಲಿ ನಮ್ಮ ಬೀದರ್ಗೆ ಬಂದಿದ್ದಾರೆ. ಇವರು ಹೈದರಾಬಾದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಹೈದರಾಬಾದಲ್ಲಿ ಅಫೆನ್ಸ್ ಮಾಡೋಣ ಅಂತ. ಹೈದರಾಬಾದಲ್ಲಿ ಎಲ್ಲಿ ನೋಡಿದ್ರು, ಯಾವ ಬ್ಯಾಂಕ್ ಕಡೆ ನೋಡಿದ್ರು CCTVಗಳು ಇರುವುದು ಇವರು ನೋಡಿದ್ದಾರೆ. ಸೊ ಹೈದರಾಬಾದಲ್ಲಿ ಅಪರಾಧ ಮಾಡೋದು ಕಷ್ಟ ಅಂತ ಭಾವಿಸಿ ಔಟ್ಸ್ಕಟ್ಸಲ್ಲಿ ಇನ್ನೇನಿವೆ, ಬಾರ್ಡರಲ್ಲಿ ಏನಿವೆ ಅಂತ ನೋಡಿಕೊಂಡು ನಮ್ಮ ಬೀದರ್ ಕಡೆ ಬಂದು ಬೀದರ್ ಬ್ಯಾಂಕನ್ನು ಆಯ್ಕೆ ಮಾಡಿದ ಉದ್ದೇಶ ಏನಂದರೆ, ಬೀದರ್ SBI ಬ್ಯಾಂಕಲ್ಲಿ ಚೆಸ್ಟ್ ಕಡೆನೆ ವಾಲ್ಟಿಂದಲೇ ದುಡ್ಡು ತೆಗೆದು ಅಲ್ಲೇ ATM ವ್ಯಾನಲ್ಲಿ ತುಂಬ ಬೇಕಾಗಿದೆ. ಬಟ್ ಇವರು ಸೆಕ್ಯೂರಿಟಿ ಪ್ರೋಟೋಕಾಲನ್ನು ವೈಲೇಟ್ ಮಾಡಿ ಬ್ಯಾಂಕಿಂದ ದುಡ್ಡನ್ನು ಹೊರಗಡೆ ತಂದು ಮೇನ್ ರೋಡ್ ಮೇಲೆ ಲೋಡ್ ಮಾಡ್ತಿರುವುದನ್ನು ಆರೋಪಿಗಳು ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಇದೇ ಕರೆಕ್ಟ್ ಪ್ಲೇಸು ಅಂತ ತೀರ್ಮಾನ ಮಾಡಿಕೊಂಡು 3 ತಿಂಗಳ ಮುಂಚೆನೆ, ಅಂದರೆ ಸುಮಾರು ಅಕ್ಟೋಬರ್ 2024 ಬಂದು ರೆಕ್ಕಿ ಮಾಡಿರ್ತಾರೆ. ರೆಕ್ಕಿ ಮಾಡುವಾಗ ಯಾವುದೇ ರೀತಿಯ ಫೋನು ಏನು ತಗೊಂಡು ಬರಲಾರದೆ ಹೈದರಾಬಾದಿಂದ ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡೋದು, ರೆಕ್ಕಿ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಜನವರಿ 12ನೇ ತಾರೀಕು ಸುಮಾರು ಜಹೀರಾಬಾದಲ್ಲಿ ಒಂದು ಲಾಡ್ಜ್ ತಗೊಂಡು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ 12th ಪ್ರಯತ್ನ ಮಾಡಿದ್ದಾರೆ, 13th ಪ್ರಯತ್ನ ಮಾಡಿದ್ದಾರೆ. ಮಧ್ಯದಲ್ಲಿ ಹಬ್ಬ ಅಂತ ಹೇಳಿ ಬ್ಯಾಂಕ್ ಕ್ಲೋಸ್ ಆಗಿದೆ. ಒಟ್ಟಿನಲ್ಲಿ ಜನವರಿ 16th ದೇ ಕುಡ್ ಡೂ ದಿಸ್ ಕ್ರೈಮ್. ಈ ಆರೋಪಿಗಳು ಬಿಹಾರದಲ್ಲಿಲ್ಲ, ಹೊರಗಡೆ ಇದ್ದಾರಂತ ಅಲ್ಲಿ ಫೋರ್ಸಸ್ ನಮಗೆ ಎಷ್ಟೋ ಸತಿ ಹೇಳಿದ್ದಾರೆ. ಮೇ ಬಿ ಇನ್ ಭೂಟಾನ್ ಅಂತ ಹೇಳಿದ್ದಾರೆ. ನಮಗೆ ಖಚಿತ ಮಾಹಿತಿ ಇದೆ, ಭೂಟಾನಲ್ಲಿ ಇದ್ದಿರ್ಬೋದು ಅಂತ ಹೇಳಿದರು. ಸೊ ನಾವು ಅರುಣಾಚಲ್ ಪ್ರದೇಶ್ ಬಾರ್ಡರ್ ಹೋಗಿ ಅಲ್ಲಿ ಭೂಟಾನ್ ನಮ್ಮ ಬ್ಯಾಚ್ಮೇಟ್ಸ್ ಜೊತೆನೂ ಸಂಪರ್ಕ ಮಾಡಿ ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಮುಖಾಂತರ. ಆ್ಯಂಡ್ ಇಲ್ಲ, ನಮ್ಮ ಬಿಹಾರಲ್ಲಿಲ್ಲ, ದೇವರ್ ಫೌಂಡ್ ಇನ್ ಮೇ ಬಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಿರ್ಬೋದು, ನೇಪಾಳ ಕೂಡ ಹೋಗಿರ್ಬೋದು ಅಂತ ಹೇಳಿದ ಮೇಲೆ ನೇಪಾಳ ಬ್ಯಾಚ್ಮೇಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿ ಕೂಡ ರೆಕ್ಕಿ ಮಾಡಿಸಿದ್ದೇವೆ ಅವರ ಕಡೆಯಿಂದ. ಬಟ್ ಕೊನೆಗೂ ಒಂದು 8 ತಿಂಗಳ ಹಿಂದೆ ಮಾತ್ರ ನಮಗೆ ಪಕ್ಕ ಟೆಕ್ನಿಕಲ್ ಪ್ರೂಫು ನಮಗೆ ಸಿಕ್ಕಿದೆ ದಟ್ ದೇ ಆರ್ ರೋಮಿಂಗ್ ಇನ್ ಬಿಹಾರ್ ಸ್ಟೇಟ್ ಓನ್ಲಿ ಅಂತ. ಇದನ್ನು ಅಲ್ಲಿದ್ದ STF ಗಮನಕ್ಕೆ ತಂದು ಅವ್ರ ಜೊತೆನೂ ನಾವು 2-3 ಸತಿ ನಾವು ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಕೆಲವು ಟೆಂಪಲ್ಸ್ ವಿಸಿಟ್ ಮಾಡ್ತಾ ಇದ್ದೇನೆ. ಬಸರಿಧಾಮ್ ಟೆಂಪಲ್ಗೆ ಪಕ್ಕ ಪ್ರತಿ ಸಂಡೇ ಈ ವ್ಯಕ್ತಿ ಬರ್ತಾ ಇದ್ದೇನೆ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಮಾಡೋಕ್ಕಂತ. ಆ ಮಾಹಿತಿ ಮೇರೆಗೆ ಆ ಮಾಹಿತಿಯನ್ನು ನಾವು ಬಿಹಾರ್ ಪೊಲೀಸರ ಜೊತೆ ಶೇರ್ ಮಾಡಿಕೊಂಡು ಒಂದು ಸತಿ ಪ್ರಯತ್ನ ಮಾಡಿದ್ದೇವೆ ಲಾಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ. ಈ 2 ತಿಂಗಳಲ್ಲಿ ಫಸ್ಟ್ ಟೈಮ್ ನಮಗೆ ಜೂನಲ್ಲಿ ಈ ವ್ಯಕ್ತಿ CCTV ಫುಟೇಜ್ ಸಿಕ್ಕಿದೆ ನಮಗೆ. ಅಲ್ಲಿವರೆಗೂ ಹಿ ವಾಸ್ ಎ ಗೋಸ್ಟ್. ಇಬ್ಬರು ಎಲ್ಲಿದ್ದಾರೆ, ಯಾವ ಕಡೆ ಇದ್ದಾರೆ, ಏನು ಮೂಮೆಂಟ್ ಅಂತ ಕೂಡ ಗೊತ್ತಾಗಿರಲಿಲ್ಲ. ಅವರನ್ನು ನೋಡಿದ್ದವರಿಲ್ಲ, ಅವರ CCTV ಫುಟೇಜ್ ಕಲೆಕ್ಟ್ ಮಾಡಿದ್ದು ಇಲ್ಲ. ಲಾಸ್ಟ್ ಜೂನಲ್ಲಿ ಫಸ್ಟ್ ಟೈಮ್ ಅವರ CCTV ಫುಟೇಜ್ ನಮ್ಮ ಕರ್ನಾಟಕ ಪೊಲೀಸರು ತೆಗೆದು ಬಿಹಾರ್ ಪೊಲೀಸರ ಜೊತೆ ಹಂಚಿಕೊಂಡಿದ್ದೇವೆ. ಫಸ್ಟ್ ಟೈಮ್ ನಾವು ಫುಟೇಜ್ ತೋರಿಸಿದ್ದೇವೆ, ರೂಟ್ ಪತ್ತೆ ಮಾಡಿದ್ದೇವೆ. ಈ ಟೈಪ್ ಆಫ್ ರೂಟಲ್ಲಿ ಅವರು ಪ್ರಯತ್ನ ಮಾಡ್ತಿದ್ದಾರಂತ ಅವ್ರ ಜೊತೆ ಶೇರ್ ಮಾಡಿಕೊಂಡು ಆ ಬಿಹಾರ್ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸಿನ್ಸ್ ದಿಸ್ ಈಸ್ ದ ರೂಟ್, ನಾವು ಕರೆಕ್ಟ್ ಮೂಮೆಂಟ್ ಹೇಳ್ತೇವೆ, ಮೂಮೆಂಟ್ ಹೇಳಿದಾಗ ತಾವು ದಯವಿಟ್ಟು ಆದಷ್ಟು ಬೇಗ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನಾಕಾಬಂದೀಸ್ ಹಾಕಿದರೆ, ಅಟ್ಲೀಸ್ಟ್ 40 ಕಿಲೋಮೀಟರ್ಸ್ ಪ್ರಯಾಣ ಮಾಡ್ತಿರೋದ್ರಿಂದ ನಾಕಾಬಂದೀಸ್ ಹಾಕ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಇಂಟರ್ಸೆಪ್ಟ್ ಮಾಡೋದನ್ನು ಹಿಡಿಬೋದು ಅನ್ನೋ ನಿಟ್ಟಿನಲ್ಲಿ ಅವರ ಹೆಲ್ಪ್ ಕೇಳಿದ್ದೇವೆ. ಅವರು ವರ್ಕ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾಕಾಬಂದೀಸ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ. ಅದು ಯಾವ ಕಾರಣಕ್ಕೂ ಹಾಕಲಿಲ್ಲ. ನಾವು ಪತ್ತೆ ಮಾಡೋದ್ರಲ್ಲಿ ಆವಾಗ ಅಟ್ಲೀಸ್ಟ್ 3 ಟೈಮ್ಸ್ ನಾವು ಫೇಲ್ ಆಗಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಈ ಆಗಸ್ಟ್ ತಿಂಗಳು ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗನಿರ್ದೇಶನದಂತೆ DG and IG ಸಾಹೇಬರು ಎಸ್ಪೆಷಲಿ ಆ್ಯಂಡ್ ADG ಲಂಡೋ ಸಾಹೇಬರು, ADG ಕ್ರೈಮ್ ಸಾಹೇಬರು, ದಿಸ್ ಈಸ್ ಅವರ್ ಕೇಸ್, ಬೀದರ್ ಕರ್ನಾಟಕ ಕೇಸು.
ಸೊ ನೀವೆಲ್ಲರೂ ಸಮಿಷ್ಟಿಯಾಗಿ ವರ್ಕ್ ಮಾಡಿ ನೀವೇ ಪತ್ತೆ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವ ಒಂದು ಆದೇಶವನ್ನು ನಾವು ಪಡೆದು ಈ ಆಗಸ್ಟ್ ತಿಂಗಳಲ್ಲಿ ಟೀಮು ನಾವೇ ಇಲ್ಲಿಂದ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿ 25 ತಂಡ ವಿತ್ 2 DYSPs ಆ್ಯಂಡ್ 2 ಇನ್ಸ್ಪೆಕ್ಟರ್ಸು, 4 BSS ಆ್ಯಂಡ್ 20 ಕ್ರೈಮ್ ಸ್ಟಾಫು ನಾವೇ ಖುದ್ದಾಗಿ ಮೂವ್ಮೆಂಟ್ ಮಾಡಿ ಹೋಗಿ ಕೊನೆಗೂ ಆರೋಪಿ ಮೂವ್ಮೆಂಟನ್ನು ಖಚಿತಪಡಿಸ್ಕೊಂಡು ವೈಶಾಲಿ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ, ಫರ್ದರ್ ಕ್ರೈಮ್ ಮಾಡೋಕ್ಕೆ, ಕಾನ್ಸ್ಪರಸಿ ಮಾಡೋಕ್ಕೆ ಇಂಥ ಕಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಭಕ್ತರ ಶರ್ಟ್ ಪ್ಯಾಂಟ್ ಹಾಕೊಂಡು ನಾವು ರೆಕ್ಕಿ ಮಾಡಿ ಕೊನೆಗೂ ಒಂದು ಕಾಡಿನ ಕಡೆ ನಾವು ಅವರನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ. ಇಂಥ ಬೈಕನ್ನು ಯೂಸ್ ಮಾಡ್ತಿದ್ದಾರೆ, ಅವರ ಮೋಡಸ್ಸು, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರ ಬೈಕ್ ನಂಬರ್ ಕೂಡ ನಮಗೆ ಗೊತ್ತಿದೆ. ಸೊ ನಾವು ಫಾರೆಸ್ಟ್ ಸುತ್ತ ರೆಕ್ಕಿ ಮಾಡ್ತಿರುವಾಗ ನಮ್ಮ ಒಂದು ತಂಡದ ವೆಹಿಕಲ್ಗೆ ಅವರು ಪತ್ತೆ ಆಗಿದ್ದಾರೆ. ಪತ್ತೆ ಆಗಿಬಿಟ್ಟು ಗಾಡಿಯನ್ನು ನಾವು ಅಡ್ಡ ಹಾಕಿದ್ದೇವೆ. ಬಟ್ ಸ್ಟಿಲ್ ಅವರು ಫರ್ದರ್ ಕಂಟಿನ್ಯೂ ಮಾಡ್ತಿರುವಾಗ ನಮ್ಮ ಗಾಡಿಯಿಂದ ಅವರಿಗೆ ಬೈಕ್ಗೆ ಟಚ್ ಆಗಿಬಿಟ್ಟು ಇಬ್ಬರು ಒಂದು ಸ್ವಲ್ಪ ದೂರದಲ್ಲಿ ಬಿದ್ದಿದ್ದಾರೆ. ಬಿದ್ದ ತಕ್ಷಣ ಗಾಡಿಯಲ್ಲಿರುವ ಎಲ್ಲ ಸಿಬ್ಬಂದಿ ಪ್ಲಸ್ ಅಕ್ಕಪಕ್ಕದಲ್ಲಿರುವ ಒಂದು ಕಾರು ಆ್ಯಂಡ್ ಇನ್ಕ್ಲೂಡಿಂಗ್ ನಾನು ಸಮೇತ ಬೈಕ್ ಮೇಲೆ ಓಡಾಡ್ತಿದ್ದೆವು. ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಅವ್ರನ್ನ ಓವರ್ ಪವರ್ ಬೇರೆ ಗಾಡಿಯಲ್ಲಿ ಅವ್ರನ್ನ ಹಾಕಿಬಿಟ್ಟು ಕನ್ಫರ್ಮೇಷನ್, ಅವರ ಐಡೆಂಟಿಫಿಕೇಷನ್ನ ಕನ್ಫರ್ಮೇಷನ್ ಮಾಡಿಕೊಂಡು ಇವು ನಮಗೆ ಬೇಕಾಗಿದ್ದ ಅಲೋಕೆಂಡ್ ನಮ್ಮನಂತ ಕನ್ಫರ್ಮ್ ಮಾಡಿಕೊಂಡು ಬೇರೆ ಗಾಡಿಯಲ್ಲಿ ಇನ್ನೊಬ್ಬ ಸಿಬ್ಬಂದಿ ಜೊತೆ ಅವರನ್ನು ವೈಶಾಲಿ ಜಿಲ್ಲೆಯಿಂದ ಆ ಫಾರೆಸ್ಟು ಆ್ಯಂಡ್ ಆ ಹಳ್ಳಿಗಳಿಂದ ಹೊರಗಡೆ ನಾವು ಬೇಗ ಕಳಿಸ್ಕೊಟ್ಟಿದ ಮೇಲೆ ಆರೋಪಿ ಯೂಸ್ ಮಾಡಿದ ಬೈಕು ನಮ್ಮ ಕೇಸ್ಗೆ ಇನ್ವೆಸ್ಟಿಗೇಷನ್ಗೆ ಎವಿಡೆನ್ಸ್ ಆಗ್ತದೆ ಅಂತ ಹೇಳಿ ನಮ್ಮ ಒಬ್ಬ ASI ಸಿಬ್ಬಂದಿಗೆ ಆ ಬೈಕ್ ಕೊಟ್ಟು ತೊಗೊಂಡು ಬರೋಕ್ಕೆ ಹೇಳಿದ್ದೇವೆ. ನಾವು ಮುಂದೆ ಹೋಗ್ತಿದ್ವಿ, ಆ ವ್ಯಕ್ತಿ ಆ ಬೈಕನ್ನು ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಡ್ಯಾಮೇಜ್ಡ್. ಆ್ಯಂಡ್ ಆ ವ್ಯಕ್ತಿ ಇನ್ನೊಂದು ಬೈಕಿಗೆ ಅದನ್ನು ಕಟ್ಕೊಂಡು ಬರುವಾಗ ದಾಮೋದರ್ಪುರ್ ಅಂತ ಒಂದು ವಿಲೇಜಲ್ಲಿ ಗ್ರಾಮಸ್ಥರು ಅವ್ರಿಗೆ ಅಡ್ಡಗಟ್ಟಿ, ನೀವು ಇಬ್ಬರು ವ್ಯಕ್ತಿಗಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಿ, ಕಿಡ್ನಾಪ್ ಮಾಡೋಕ್ಕೆ ಬಂದಿದ್ದೀರಿ, ನೀವು ಕಿಡ್ನಾಪರ್ಗಳಂತ ಹೇಳಿ ನಮ್ಮ ASI ಮೇಲೆ ಹಲ್ಲೆ ಮಾಡಿ ಅವರ ಹ್ಯಾಂಡಿಗೆ ಫ್ರ್ಯಾಕ್ಚರ್ ಮಾಡುವ ರೀತಿ ಗಾಯವನ್ನು ಉಂಟು ಮಾಡಿದ್ದಾರೆ. ಅವರು ಸುಮಾರು 150 ಗ್ರಾಮಸ್ಥರು ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಆದ ನಂತರ ನಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ಹೋಗಿ ಅಲ್ಲೇ ಒಂದು ಮನೆಯಲ್ಲಿ ಬಚ್ಚಿಟ್ಟಿದ ಮೇಲೆ ಗ್ರಾಮಸ್ಥರೇ ಖುದ್ದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್, ಸರೈ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಇಲ್ಲೊಂದು ಕಿಡ್ನಾಪಿಂಗ್ ಆಗಿದೆ, ಕಿಡ್ನಾಪರ್ಗಳು ನಾವು ಹಿಡಿದಿದ್ದೇವೆ, ಒಬ್ಬನಿಗೆ ಹಿಡಿದಿದ್ದೇವೆ ನಾವು ಅಂತ ಲೋಕಲ್ ಪೊಲೀಸರಿಗೆ ಕರೀತಾರೆ. ಆವಾಗ ಸರೈ ಪೊಲೀಸ್ ಸ್ಟೇಷನ್ ಬಂದು ಕಿಡ್ನಾಪರ್ನ ಅಂತ ಯಾರನ್ನು ಅವರು ಅನುಮಾನಿಸಿದ್ದಾರೋ ಅವರನ್ನು ವಿಚಾರಿಸಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಮಗೂ ಕಾಲ್ ಮಾಡ್ತಾರೆ, ನನಗೆ ಇಲ್ಲಿ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತ. ಸೊ ನಾವು ಆರೋಪಿಯನ್ನು ಒಂದು ಕಡೆ ದಾಟಿಸಿ ಇನ್ನೊಂದು ಟೀಮು, ನಾನು ನಮ್ಮ DYSP ಎಲ್ಲರ ಟೀಮು ವಾಪಸ್ ಹೋಗಿಬಿಟ್ಟು ನಮ್ಮ ಸಿಬ್ಬಂದಿಯನ್ನು ರೆಸ್ಕ್ಯೂ ಮಾಡಬೇಕಂತ ನಾವು ಗ್ರಾಮಸ್ಥರ ಜೊತೆ ನಾವು ಕೂಡ ಒಂದು ರೀತಿ ಟಸಲ್ ಆಗಿಬಿಟ್ಟು ಗ್ರಾಮಸ್ಥರು ನಮ್ಮ ವೆಹಿಕಲನ್ನು ಕೂಡ ಡ್ಯಾಮೇಜ್ ಮಾಡಿ ಒಟ್ಟಿನಲ್ಲಿ ID ತೋರಿಸಿದ್ರು ಸಹ ಅವರು ಹಲ್ಲೆ ಮಾಡಿದ್ದಾರೆ. ಆ್ಯಂಡ್ ಅವರೇ ಖುದ್ದಾಗಿ ಸರೈ ಪೊಲೀಸನ್ನು ಕಾಲ್ ಮಾಡಿದ್ದಾರೆ. ಸರೈ ಪೊಲೀಸರು ಅಲ್ಲಿಗೆ ಬಂದು ನಮ್ಮ ಐಡಿಯನ್ನು ಕೇಳಿದ್ದಾರೆ. ನಾವು ನಮ್ಮ ಐಡಿಯನ್ನು ಕೇಳಿ ತೋರಿಸಿ ಪೊಲೀಸರಂತ ನಾವು ಸಾಬೀತು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ತದನಂತರ ಆರೋಪಿಗಳನ್ನು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಇಂಟಿಮೇಷನ್ ಕೊಟ್ಟು ವಿತೌಟ್ ಎನಿ ಡಿಲೇ ಇನ್ನೂ ಫರ್ದರ್ ಹಲ್ಲೆ ಆಗಬಹುದು ಆರೋಪಿ ಮೇಲೆ ಅಥವಾ ನಮ್ಮ ಮೇಲೆ ಕೂಡ ಹಲ್ಲೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಲೀಗಲ್ಲಿ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕನ್ನು ಮಾಡಿ ಅವರನ್ನು ಇಂಟಿಮೇಟ್ ಮಾಡಿ ಇಬ್ಬರನ್ನ ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳಿ ಇಂಟಿಮೇಟ್ ಮಾಡಿ ಅವರ ಕಡೆಯಿಂದ ರಿಸೀವ್ಡ್ ಲೆಟರ್ ತೊಗೊಂಡು ಬೇಗ ನಾವು ವೈಶಾಲಿ ಜಿಲ್ಲೆ ಮತ್ತು ಪಾಟ್ನಾ ಆ್ಯಂಡ್ ನೆಕ್ಸ್ಟ್ ಬಿಹಾರ್ ಸ್ಟೇಟನ್ನು ಬೇಗ ದಾಟಿಸ್ಕೊಂಡು ವೆರಿ ನೆಕ್ಸ್ಟ್ ಡೇ ವಿತಿನ್ 24 hours ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನಮ್ಮ ಹಿರಿಯರಾದ DG and IG ಸರ್ ನಮಗೆ ಪ್ರೇರಣೆ ತುಂಬಿ ADG ರೆಂಡೋ ಸರ್ ಸತತವಾಗಿ ಮಾನಿಟರ್ ಮಾಡ್ತಾ ADG ಕ್ರೈಮ್ ಸರ್ ಕೂಡ ಯಾಕೆ ಇಲ್ಲಿವರೆಗೂ ನಾವು ಸಕ್ಸಸ್ಫುಲ್ ಆಗಿಲ್ಲ ಅಂತ ಅವರು ಕೂಡ ಪ್ಲಸ್ ನಮ್ಮ DIG ಸರ್ ಎಲ್ಲರ ಮಾರ್ಗನಿರ್ದೇಶನದಂತೆ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಬಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಜನರ
ದೇಶದಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲರೂ ಇವತ್ತು ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೇವೆ.